ಅಲ್ಲಿ ಉತ್ತರ ನೋಡಿ, ಸರಕು ಅಥವಾ ಸೇವೆಯ ಮಾರಾಟದ ಬೆಲೆಗೆ ಸರ್ಕಾರವು ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಬೆಲೆ ಮಿತಿಯನ್ನು ಅವಶ್ಯಕ ಸರಕುಗಳಾದ ಗೋಧಿ, ಅಕ್ಕಿ, ಸೀಮೆಎಣ್ಣೆ, ಸಕ್ಕರೆ ಮುಂತಾದವುಗಳ ಮೇಲೆ ವಿಧಿಸಲಾಗುತ್ತದೆ. ಇಲ್ಲಿ ಬೆಲೆ ಮಿತಿಯನ್ನು ಮಾರುಕಟ್ಟೆ ನಿಗದಿತ ಬೆಲೆಗಿಂತ ಕಡಿಮೆ ಮಟ್ಟದಲ್ಲಿ ನಿರ್ಧರಿಸಲಾಗುತ್ತದೆ. ಏಕೆಂದರೆ ಮಾರುಕಟ್ಟೆಯ ನಿರ್ಧಾರಿತ ಬೆಲೆಯಲ್ಲಿ ಕೆಲವು ವರ್ಗದ ಜನರು ಈ ಸರಕುಗಳನ್ನು ಖರೀದಿಸಬಲ್ಲ. ಇಲ್ಲಿ ಈ ರೇಖಾಚಿತ್ರದಲ್ಲಿ ನಾವು ತಿಳಿದ ಹಾಗೆ X ಅಕ್ಷದಲ್ಲಿ ಅಥವಾ ರೇಖೆಯಲ್ಲಿ ಉತ್ಪನ್ನ ಹಾಗೂ ಪ್ರಮಾಣವನ್ನು OX ಅಕ್ಷದಲ್ಲಿ ಉತ್ಪನ್ನ ಹಾಗೂ ಪ್ರಮಾಣವನ್ನು ಅಳೆಯಲಾಗಿದೆ. OY ಅಕ್ಷದಲ್ಲಿ ಬೆಲೆಯನ್ನು ಮಾಪನ ಮಾಡಲಾಗಿದೆ. OY ಅಕ್ಷದಲ್ಲಿ ಬೆಲೆಯನ್ನು ಮಾಪನ ಮಾಡಲಾಗಿದೆ. SS ಗೋಧಿಯ ಮಾರುಕಟ್ಟೆ ಪೂರೈಕೆ ರೇಖೆಯಾಗಿದ್ದು ಹಾಗೂ DD ಗೋಧಿಯ ಮಾರುಕಟ್ಟೆಯ ಬೇಡಿಕೆ ರೇಖೆಯಾಗಿದ್ದು. ನೋಡಿ, SS ಏನು ಹೇಳ್ತದೆ ಅಂತಂದರೆ, ಈ ಒಂದು ಗೋಧಿಯ ಮಾರುಕಟ್ಟೆ ಪೂರೈಕೆ ಹಾಗೂ DD ಗೋಧಿಯ ಮಾರುಕಟ್ಟೆಯ ಬೇಡಿಕೆ ರೇಖೆಯಾಗಿದ್ದು, ಈ ಒಂದು P1 ಗೋಧಿಯ ಸಮತೋಲನ ಬೆಲೆಯಾಗಿದೆ. ಈ P1 ಏನಿದೆ ಗೋಧಿಯ ಸಮತೋಲನ ಬೆಲೆಯಾಗಿದೆ ಮತ್ತು Q1 ಉತ್ಪನ್ನದ ಪ್ರಮಾಣವಾಗಿದೆ. Q1. ಇಲ್ಲಿ ಸರ್ಕಾರವು ಅನುಭೋಗಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸಮತೋಲನ ಬೆಲೆಗಿಂತ ಕಡಿಮೆ ಇರುವ P2 ಬೆಲೆಯನ್ನು ನಿಗದಿಪಡಿಸಿ, ಅಂದರೆ P2 ಬೆಲೆ ಅಂದರೆ ಇಲ್ಲಿ P1 ಇದೆ, ಇಲ್ಲಿ P2 ಬೆಲೆ ಹಾಕೋತೀನಿ. P2 ಬೆಲೆಯನ್ನು ನಿಗದಿಪಡಿಸಿ ಗೋಧಿಯ ಮಾರುಕಟ್ಟೆಯ ಬೇಡಿಕೆ QD ಬರುತ್ತೆ. ಗೋಧಿಯ ಮಾರುಕಟ್ಟೆ ಬೇಡಿಕೆ QD ಹೆಚ್ಚಾಗುತ್ತದೆ ಮತ್ತು ಗೋಧಿಯ ಮಾರುಕಟ್ಟೆ ಪೂರೈಕೆ QS
QS ಕಡಿಮೆ ಆಗುತ್ತದೆ. ಇಲ್ಲಿಂದ ಇದು ಹೆಚ್ಚಾಗುತ್ತದೆ, ಈ ರೇಖೆಯಿಂದ ಇದು ಕಡಿಮೆ ಆಗುತ್ತದೆ. ಇಲ್ಲಿ ಸಮತೋಲನ ಬೆಲೆಗಿಂತ ಈ ಬೆಲೆ P2 ಏನಾಗ್ತದೆ ಅಂದರೆ ಈ ಒಂದು ಬೆಲೆ ಕಡಿಮೆ ಆಗುತ್ತದೆ. ಉತ್ಪನ್ನದ ಕೊರತೆಯಿಂದಾಗಿ ಕೆಲವು ಅನುಭೋಗಿಗಳು ಹೆಚ್ಚು ಬೆಲೆಯ ಸರಕುಗಳನ್ನು ಖರೀದಿಸುವುದರಿಂದ ಕಾಳಸಂತೆಯೇ ಸೃಷ್ಟಿಗೆ ಕಾರಣವಾಗಬಹುದು. ಈ ರೀತಿ ಇದನ್ನು ನಾವು ಬೆಲೆ ಮಿತಿ ಟಿಪ್ಪಣಿ ಬರೆಯಿರಿ ಅಂತ ಇಷ್ಟು ಬರೆದ್ರೆ ನಿಮಗೆ ಏನಾಗುತ್ತೆ 5 ಅಂಕಗಳನ್ನು ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಸಮತೋಲನದ ಮೇಲೆ ಏಕಕಾಲಕ್ಕೆ ಪಲ್ಲಟ ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಉತ್ತರದಲ್ಲಿ ಸಮತೋಲನದ ಮೇಲೆ ಏಕಕಾಲ ಪಲ್ಲಟಗಳ ಪರಿಣಾಮಗಳನ್ನು ತೋರಿಸುವ ಒಂದು ಕೋಷ್ಟಕ ಅಂತ ಕರೀತೇವೆ. ಇದಕ್ಕೆ ಏಕಕಾಲಕ್ಕೆ ಪಲ್ಲಟಗೊಳ್ತಕ್ಕಂಥದ್ದು ಯಾವ ರೀತಿ ಆಗುತ್ತೆ. ಇದರಲ್ಲಿ ನೋಡಿ, ಇಲ್ಲಿ ಫಸ್ಟು ಬೇಡಿಕೆ ಪಲ್ಲಟಗಳು, ಪೂರೈಕೆ ಪಲ್ಲಟಗಳು, ಪ್ರಮಾಣ ಮತ್ತು ಬೆಲೆ, ಈ 4 ಒಂದು ಪರಿಣಾಮವನ್ನು ಏಕಕಾಲದಲ್ಲಿ ಪಲ್ಲಟ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನೋಡಿ, ಒಂದನೇದು ಬೇಡಿಕೆ ಪಲ್ಲಟ ಅಂತಂತಂದರೆ ಎಡಗಡೆ, ಪೂರೈಕೆನೂ ಕೂಡ ಎಡಗಡೆ ಆಗ್ತಕ್ಕಂಥದ್ದು. ಬೇಡಿಕೆನೂ ಎಡಗಡೆ ಆಗುತ್ತೆ ಮತ್ತು ಪೂರೈಕೆನೂ ಕೂಡ ಎಡಗಡೆ ಆಗುತ್ತೆ. ಆದಾಗ ಇಲ್ಲಿ ಇನ್ನೊಂದು ಪೂರೈಕೆ ಪಲ್ಲಟ. ಈ ಪೂರೈಕೆ ಪಲ್ಲಟದಲ್ಲಿ ಕೂಡ ಎಡಗಡೆ. ಇಲ್ಲಿ ಯಾವ ರೀತಿ ಪ್ರಮಾಣ ಆಗುತ್ತದೆ, ಪ್ರಮಾಣದಲ್ಲಿ ಅಂತಂತಂದರೆ ಕಡಿಮೆ ಆಗ್ತಕ್ಕಂಥದ್ದು. ಏನಾಗ್ತದೆ? ಕಡಿಮೆ ಆಗ್ತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಬೆಲೆ ಏನಾಗ್ತದೆ ಅನ್ನೋ ಹಾಗಿದ್ರೆ, ಬೆಲೆ ಹೆಚ್ಚಾಗಬಹುದು, ಬೆಲೆ ಕಡಿಮೆ ಆಗಬಹುದು, ಅಥವಾ ಬದಲಾಗದೆ ಉಳಿಯಬಹುದು. ಸ್ಥಿರವಾಗಬಹುದು, ಇದು ಒಂದು. ಎರಡನೇ ಹಂತದಲ್ಲಿ ನೋಡಿ, ಬೇಡಿಕೆ ರೇಖೆ
ಬಲಗಡೆ ಅಂತಂದ್ರೆ ಈ ಇದು ಕೂಡ ಪೂರೈಕೆಯಲ್ಲಿ ಕೂಡ ಬಲಗಡೆ. ಇಲ್ಲಿ ಪ್ರಮಾಣದಲ್ಲಿ ಏನಾಗ್ತದೆ ಅಂತಂತಂದರೆ ಹೆಚ್ಚಾಗಬಹುದು. ಏನ್ರಿ, ಪ್ರಮಾಣದಲ್ಲಿ ಇದು ಹೆಚ್ಚಾಗಬಹುದು. ಇಲ್ಲಿ ಬೆಲೆಯಲ್ಲಿ ಏನಾಗುತ್ತದೆ ಅಂತಂತಂದರೆ ಸೇಮ್ ಬೆಲೆಯಲ್ಲಿ ಕೂಡ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಅಥವಾ ಬದಲಾಗದೆ ಉಳಿಯಬಹುದು. ಸ್ಥಿರವಾಗಬಹುದು. ಮೂರನೇದಲ್ಲಿ ಬೇಡಿಕೆ ಎಡಗಡೆ ಅಂದರೆ ಎಡಗಡೆ, ಪೂರೈಕೆ ಬಲಗಡೆ. ಇಲ್ಲಿ ಪ್ರಮಾಣದಲ್ಲಿ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಅಥವಾ ಬದಲಾಗದೆ ಉಳಿಯಬಹುದು. ಈ ಪ್ರಮಾಣದಲ್ಲಿ ನೋಡಿ, ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಬದಲಾಗದೆ ಉಳಿಯಬಹುದು, ಸ್ಥಿರವಾಗಬಹುದು. ಆದರೆ ಬೆಲೆಯಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಕಡಿಮೆ ಆಗುತ್ತೆ. ನಾಲ್ಕನೇದು ಬೇಡಿಕೆ ಬಲಗಡೆ, ಪೂರೈಕೆ ಎಡಗಡೆ. ಇದು ಪ್ರಮಾಣದಲ್ಲಿ ಕೂಡ ಸೇಮ್ ಹೆಚ್ಚಾಗಬಹುದು, ಪ್ರಮಾಣ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು ಮತ್ತು ಸ್ಥಿರವಾಗಬಹುದು. ಆದರೆ ಬೆಲೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಹೆಚ್ಚಾಗುತ್ತೆ. ಈ ರೀತಿ ನಾವು ಬರೆದ್ರೆ ಇದು ಕೂಡ 4 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮಾರ್ಕ್ಸ್. ನಿರ್ದಿಷ್ಟ ಸರಕು ಅಥವಾ ಸೇವೆಗಳ ಮಾರಾಟದ ಬೆಲೆಗೆ ಸರ್ಕಾರ ವಿಧಿಸುವ ಕನಿಷ್ಠ ಮಿತಿಯನ್ನು ಬೆಲೆ ಅಂತಸ್ತು ಅಥವಾ ಬೆಲೆ ಕನಿಷ್ಠ ಮಟ್ಟವೆನ್ನುತ್ತೇವೆ. ಇಲ್ಲಿ ನಿರ್ದಿಷ್ಟ ಸರಕುಗಳ ಮತ್ತು ಸೇವೆಗಳ ಬೆಲೆಗಳು ಒಂದೇ ನಿರ್ದಿಷ್ಟ ಮಟ್ಟಕ್ಕಿಂತ ಕೆಳಗಿರುವುದು ಅಪೇಕ್ಷಣೀಯವಲ್ಲ. ಆದ್ದರಿಂದ ಸರ್ಕಾರ ಕೆಲವು ಸರಕು ಅಥವಾ ಸೇವೆಗಳಿಗೆ ಕನಿಷ್ಠ ಬೆಲೆಗಳನ್ನು ನಿಗದಿಗೊಳಿಸುತ್ತದೆ. ಬೆಲೆ ಅಂತಸ್ತಿಗೆ ಅತ್ಯಂತ ಪ್ರಮುಖ ಉದಾಹರಣೆಗಳೆಂದರೆ ಕೃಷಿ ಉತ್ಪನ್ನಗಳು, ಕನಿಷ್ಠ ಬೆಂಬಲ ಬೆಲೆ,
ಮಿನಿಮಮ್ ಸಪೋರ್ಟ್ ಪ್ರೈಸ್ ಮತ್ತು ಕಾರ್ಮಿಕರ ಕನಿಷ್ಠ ಕೂಲಿ ಕಾಯ್ದೆ ಇವು ಎಕ್ಸಾಂಪಲ್ಗಳಾಗಿರ್ತಕ್ಕಂಥದ್ದು. ಏನನ್ನು ಹೋಗಿದರೆ, ಸರ್ಕಾರ ಕೆಲವು ವಸ್ತುಗಳ ಬೆಲೆ ಜಾಸ್ತಿ ಇದ್ದರೂ ಕೂಡ ಅದು ರೈತರಿಗೆ ಸಹಾಯಧನಗಳ ಮುಖಾಂತರ ಏನು ಮಾಡ್ತಾಯಿದೆ ಅಂತಂತಂದರೆ ಆ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕೊಟ್ಟು ಆ ಹೆಚ್ಚಿರ್ತಕ್ಕಂಥ ದುಡ್ಡು ಸರ್ಕಾರವನ್ನೇ ಕಟ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಬೆಲೆ ಅಂತಸ್ತಿನ ಅಂತ ಕರಿತೇವೆ. ಈ ಒಂದು ರೇಖಾಚಿತ್ರದಲ್ಲಿ ನೋಡಿ, OY ಅಕ್ಷದಲ್ಲಿ ಉತ್ಪನ್ನದ ಪ್ರಮಾಣವನ್ನು OY ಅಕ್ಷದಲ್ಲಿ ಏನು ಬರೀತಿದೆ, OX ಅಕ್ಷದಲ್ಲಿ ಉತ್ಪನ್ನದ ಪ್ರಮಾಣ, ಹಾಗೂ OY ಇಲ್ಲಿ ಬೆಲೆಗಳನ್ನು ಸೂಚಿಸಲಾಗಿದೆ. OY ಇಲ್ಲಿ ಬೆಲೆಗಳನ್ನು ಸೂಚಿಸಲಾಗಿದೆ. SS ಸರಕಿನ ಮಾರುಕಟ್ಟೆ ಪೂರೈಕೆ ರೇಖೆ. SS ರೇಖೆ ಏನದ, ಸರಕಿನ ಮಾರುಕಟ್ಟೆ ಪೂರೈಕೆ ಮತ್ತು ಹಾಗೂ DD ಸರಕಿನ ಮಾರುಕಟ್ಟೆ ಬೇಡಿಕೆ ರೇಖೆಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆ ರೇಖೆಯಾಗಿದೆ. ಹೌದಾ? ಇದು ಈ ರೇಖೆ ಹೇಳ್ತಾರೆ ಸರಕಿನ ಮಾರುಕಟ್ಟೆ ಪೂರೈಕೆ ರೇಖೆ, ಸರಕಿನ ಮಾರುಕಟ್ಟೆ ಬೇಡಿಕೆ ರೇಖೆ, P1 ಸಮತೋಲನ ಬೆಲೆ ಹಾಗೂ Q1 ಸರಕಿನ ಸಮತೋಲನ ಪ್ರಮಾಣ. Q1 ಸರಕಿನ ಸಮತೋಲನ ಬೆಲೆ, ಸರಕಿನ ಸಮತೋಲನ ಪ್ರಮಾಣ ಇವೆರಡು. ಹೌದಾ? ಸರ್ಕಾರವು ಉತ್ಪಾದಕರ ಹಿತಾಸಕ್ತಿಯನ್ನು ರಕ್ಷಿಸಲು ಸಮತೋಲನ ಬೆಲೆಗಿಂತ ಹೆಚ್ಚಾಗಿರುವ P2 ಬೆಲೆಯನ್ನು ನಿಗದಿಪಡಿಸಿ ಸರಕಿನ ಪೂರೈಕೆಯನ್ನು QS ಹೆಚ್ಚಿಸುತ್ತದೆ. ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಸರ್ಕಾರ P ಇಲ್ಲಿದೆ ಅಂತಂದರೆ ಈ ಒಂದು P2 ನಿಗದಿ ಮಾಡಿ ಇಲ್ಲಿ ನೋಡಿ, ಈ ಒಂದು ರೇಖಾಚಿತ್ರದಲ್ಲಿ QD QS QD QS ಅಂದರೆ ಬೆಲೆ ಈ ಥರ P2ಲಿಂದ ಏನು ಮಾಡ್ತಾ ಇದೆ ಅಂತಂದರೆ P1ಲಿಂದ P2ಗೆ ಹೆಚ್ಚಿಸಿ, ಇಲ್ಲಿಂದ P1ಲಿಂದ P2ಗೆ ಹೆಚ್ಚಿಸಿ
ಬೆಲೆ ಹೆಚ್ಚಿಗಾದಾಗ ಸರಕಿನ ಪೂರೈಕೆ QS ಹೆಚ್ಚುತ್ತದೆ. ಸರಕಿನ ಪೂರೈಕೆ ಅಂತಂದರೆ ಇಲ್ಲಿಂದ ಇದು ಏನು ಗೆರೆ ಐತಲ್ಲ ಇದು QS. ಇಲ್ಲದಲ್ಲ QS Q1ಲಿಂದ QS ಇದು ಹೆಚ್ಚಿಸುತ್ತದೆ ಮತ್ತು ಸರಕಿನ ಬೇಡಿಕೆ QD ಕಡಿಮೆಯಾಗುತ್ತದೆ. ಇಲ್ಲಿಲ್ಲದ Q1 ಪ್ರಮಾಣದಲ್ಲದಲ್ಲ ಈ ಪ್ರಮಾಣದಿಂದ ಈ ಕಡೆ ಕಡಿಮೆ ಆಗುತ್ತದೆ, ಈ ಕಡೆ ಏನಾಗ್ತದೆ ಹೆಚ್ಚಾಗುತ್ತದೆ. ಇದರಿಂದ QD ಮತ್ತು Q3ನಷ್ಟು ಉತ್ಪನ್ನ ಅಧಿಕ ಪೂರೈಕೆಯಾಗುತ್ತದೆ. QDಲಿಂದ Q3ನಷ್ಟು ಏನಾಗ್ತಂತಾರೆ ಉತ್ಪಾದನೆ ಎಷ್ಟಾಗ್ತಂತಂದರೆ ಅಧಿಕ ಪೂರೈಕೆ ಆಗೋದ್ರಿಂದ ಈ ಭಾಗ ಅಧಿಕ ಪೂರೈಕೆ ಆಗುವುದರಿಂದ ಸರಕಿನ ಅಧಿಕ ಪೂರೈಕೆಯಿಂದ ಬೆಲೆ ಇಳಿಕೆಯನ್ನು ತಡೆಯಲು ಸರ್ಕಾರವು ಪೂರ್ವ ನಿಗದಿತ ಬೆಲೆಗಳಲ್ಲಿ ಉತ್ಪನ್ನದ ಹೆಚ್ಚುವರಿ ಪ್ರಮಾಣವನ್ನು ಖರೀದಿಸುತ್ತದೆ. ಏನು ಮಾಡ್ತದೆ ಅಂತಂದರೆ ಪೂರ್ವ ನಿರ್ಧರಿತವನ್ನು ಸರ್ಕಾರ ಆ ಒಂದು ಬೆಲೆ ನಿಗದಿ ಮಾಡಿದಾಗ ಆ ಒಂದು ಇಳಿಕೆ ತಡೆಯಲು ಸರ್ಕಾರ ಪೂರ್ವ ನಿಗದಿತ ಬೆಲೆಗಳಲ್ಲಿ ಉತ್ಪನ್ನದ ಹೆಚ್ಚುವರಿ ಪ್ರಮಾಣವನ್ನು ಖರೀದಿಸುತ್ತದೆ. ಓಕೆ, ಇದರಲ್ಲಿ ಈ ಒಂದು ಕ್ಲಾಸ್ದಲ್ಲಿ ತಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ತಾವು ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ಮತ್ತು ನಿಮಗೆ ಹೆಚ್ಚು ಅರ್ಥ ಆಗುವ ರೀತಿಯಲ್ಲಿ ತಮಗೆ ಕ್ಲಾಸ್ಗಳನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸು ಇಲ್ಲಿವರೆಗೆ ಮುಕ್ತಾಯವಾಯಿತು. ನಮಸ್ಕಾರ.